ಈ ಕಡೆಗಿದಾರಲ್ಲ ಇವರು ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಹೆಚ್ಚುವರಿ ಬ್ಲಾಂಕೆಟ್ಗೆ ಕುತ್ತು ಬಂದ್ಬಿಟ್ಟಿದೆ ಅಂತೆ. ಕೊಟ್ಟಿದ್ದು ಯಾಕೆ ಅಂತ ನಂಗೆ ಇನ್ನೂ ಕಾಟ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ವಿಚಾರಣಾಧೀನ ಆರೋಪಿಗಳಿಗೆ ಒದಗಿಸುವ ಸೌಕರ್ಯದ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ವಿಚಾರಣಾಧೀನ ಆರೋಪಿಗೆ ಜೈಲಿನಲ್ಲಿ ಕೊಡುವ ಬ್ಲಾಂಕೆಟ್ ಅನ್ನು ಬಳಸಬೇಕು ಅಂತ ಉಲ್ಲೇಖಿಸಿದ್ದಾರೆ. ಹೆಚ್ಚುವರಿಯಾಗಿ ಒಂದು ಬ್ಲಾಂಕೆಟ್ ನೀಡಲಾಗುತ್ತೆ, ಯಾವುದೇ ಹಾಸಿಗೆ ಸೌಲಭ್ಯ ಇರೋದಿಲ್ಲ ಅಂತ ಆದೇಶಿಸಿದ್ದಾರೆ. ಕೋರ್ಟ್ ಆದೇಶದ ಮೂಲಕ ಹೆಚ್ಚುವರಿ ಬ್ಲಾಂಕೆಟ್ ಅನ್ನು ದರ್ಶನ್ ಪಡ್ಕೊಂಡಿದ್ರು. ಅದಕ್ಕೆ ಈಗ ಆಘಾತ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಹೆಚ್ಚುವರಿ ಸೌಲಭ್ಯ ಒದಗಿಸುವ ಅಧಿಕಾರ ಡಿಜಿಪಿಗೆ ಇರುತ್ತೆ. ಈ ಅಧಿಕಾರ ಬಳಸಿ ಹೊಸ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಚಳಿಗಾಲ ಮುಗಿತಲ್ಲ, ಇನ್ನು ಬೇಸಿಗೆ ಆಯಿತು, ಯಾಕೆ ಬೇಕು? ಇನ್ನು ಮೈಸೂರು ಮೂಡ ಹಗರಣ ಪ್ರಕರಣ ಸಂಬಂಧ ಕಳೆದ 1.5 ವರ್ಷದಿಂದ ತನಿಖೆ ನಡೆಸ್ತಾ ಇರತಕ್ಕಂಥ ಇಡಿ ಮತ್ತೆ ಭರ್ಜರಿ ಬೇಟೆ ಆಡಿದೆ. ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಮಾಡಿದ ಅವ್ಯವಹಾರವನ್ನು ಬಯಲು ಮಾಡಿದೆ. ಮೈಸೂರಿನ ವಕ್ರತುಂಡ ಲೇಔಟ್ ನಿರ್ಮಾಣದಲ್ಲಿ ಅವ್ಯವಹಾರ ನಡೆಸಿದ್ದು ಸಾಬೀತಾಗಿದೆ. ಈ ಅವ್ಯವಹಾರದ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಮರಿಗೌಡ ಪತ್ನಿ ಜಯಶ್ರೀ ಹೆಸರಲ್ಲಿ ಇರುವ ಸೊಸೈಟಿಯನ್ನು ಜೈರಾಮ್ ಹೆಸರಿನಲ್ಲಿ ನಿಯಂತ್ರಣ ಮಾಡ್ತಾ ಇದ್ದಾರೆ. ಜೈರಾಮ್ ಮತ್ತು ಸಂಬಂಧಿಕರ ಹೆಸರಲ್ಲಿ 53 ಲಕ್ಷ ಹಣ ಸಾಗಾಟ ಮಾಡಿದ್ದು ತನಿಖೆಯಲ್ಲಿ ಸಾಬೀತಾಗಿದೆ. ಮೈಸೂರಿನ ಕಪ್ಪಲೂರು ಬಳಿ ಲೇಔಟ್ನಲ್ಲಿ ಅವ್ಯವಹಾರ ಆಗಿದ್ದು, ಮೂಡಾದಲ್ಲಿ ಅಕ್ರಮ ನಡೆಸುವ ಸಲುವಾಗಿ ವಕ್ರತುಂಡ ಸೊಸೈಟಿಯಿಂದ 50 ಲಕ್ಷ ಮರಿಗೌಡ ಸಾಲ ಪಡೆದಿದ್ದಾರೆ ಅಂತ ಲೆಕ್ಕ ತೋರಿಸಿದ್ದಾರೆ. ಈ ಎಲ್ಲ ಅಂಶಗಳೊಂದಿಗೆ ಇಡಿ ಮರಿಗೌಡ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಈ ಸಿಚುವೇಶನ್ ನೋಡೋದೇ ಚೆನ್ನಾಗಿರುತ್ತೆ ರೀ. ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶದಲ್ಲಿ ವರ್ಷದ ಮೊದಲ ಹಿಮಪಾತ. ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತ ಹೆಚ್ಚಾಗಿದೆ. ಶ್ರೀನಗರ ಸೇರಿದಂತೆ ಹಲವೆಡೆ ಹಿಮದ ಹೊದಿಕೆ ಕಂಡು ಬರ್ತಾ ಇದೆ. ಶ್ರೀನಗರ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟಕ್ಕೆ ತೊಂದರೆ ಆಗಿತ್ತು, ಅದನ್ನು ಆಮೇಲೆ ತೆರವುಗೊಳಿಸಿದ್ರು, ಆಮೇಲೆ ಅವಕಾಶ ಮಾಡಿಕೊಟ್ರು. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಭಾರಿ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇದೆ. ಶಿಮ್ಲಾ, ಕುಲು, ಮನಾಲಿ ಸೇರಿದಂತೆ ಹಲವೆಡೆ ಸ್ನೋಫಾಲ್ ಆಗ್ತಾ ಇರೋದು. 600ಕ್ಕೂ ಹೆಚ್ಚು ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರಂತೆ. ರಸ್ತೆಗಳು ಎಲ್ಲ ಸಂಪರ್ಕ ಕಡಿತಗೊಂಡ್ಬಿಟ್ಟಿದೆ. 500ಕ್ಕೂ ಹೆಚ್ಚು ರಸ್ತೆಗಳು ಬಂದಾಗಿವೆ ಅಂತೆ. ಅನೇಕರು ಆಹಾರ, ನೀರು, ಕಂಬಳಿ ಇಲ್ಲದೆ ತಮ್ಮ ವಾಹನಗಳ ಒಳಗೆ ಇಡೀ ರಾತ್ರಿ ಕಳೀತಾ ಇದ್ದಾರಂತೆ. ಎಷ್ಟೇ ಒಳಗಡೆ ಇದ್ರೂ ಸ್ನೋಫಾಲ್ ಅದಕ್ಕೆ ಚಳಿ ಆಗೇ ಆಗುತ್ತೆ. ಬಹಳ ಕಷ್ಟ ಅದು. ಬೆಂಗಳೂರು ನಗರದಲ್ಲಿ ಮತ್ತೆ ಟೋಯಿಂಗ್ ಶುರುವಾಗುತ್ತಂತೆ. ಶೀಘ್ರದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಟ್ರಾಫಿಕ್ ಪೊಲೀಸ್ ಜಂಟಿಯಾಗಿ ಟೋಯಿಂಗ್ ಆರಂಭಿಸೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳು ಟೋಯಿಂಗ್ ವೆಹಿಕಲ್ ಖರೀದಿ ಮಾಡಿ ಟೋಯಿಂಗ್ ಆರಂಭಿಸೋದಕ್ಕೆ, ಅಂದರೆ ಟೋಯಿಂಗ್ ಚಾರ್ಜಸ್ ನೋಡಿದ್ರೆ ವಾಹನ ಸವಾರರ ದಿಗ್ಭ್ರಾಂತಗೊಳಿಸುತ್ತಂತೆ. 4 ಚಕ್ರ ವಾಹನಗಳಿಗೆ ಟೋಯಿಂಗ್ ಚಾರ್ಜ್ 1000 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 500 ರೂಪಾಯಿ ನಿಗದಿ ಮಾಡಿದೆ. ಪ್ರತ್ಯೇಕವಾಗಿ ವಾಹನ ಸವಾರರು 500 ರೂಪಾಯಿ ಟ್ರಾಫಿಕ್ ಫೈನ್ ಕೂಡ ಕಟ್ಟಬೇಕು. ಇದು ಭಾರಿ ದುಬಾರಿ ಅಂತ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಕಿಡಿಕಾರಿದೆ. ಟೋಯಿಂಗ್ ದರವನ್ನು ಇಳಿಕೆ ಮಾಡಬೇಕು, ಇಲ್ಲದಿದ್ದರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಯಾಕೆ ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ತೀರಾ? ನಿಲ್ಲಿಸಬೇಡಿ ಅಷ್ಟೇ. ಟೋಯಿಂಗ್ ಚಾರ್ಜಸ್ 50 ರೂಪಾಯಿ ಇತ್ತು ಟೂ ವೀಲರ್ಗೆ, 100 ರೂಪೀಸ್ ಇತ್ತು 4 ವೀಲರ್ಗೆ. 50 ರೂಪೀಸ್ ಮತ್ತು 100 ರೂಪೀಸ್ ಇದ್ದಾಗಲೇ ಇಡೀ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರು ವಿರೋಧವನ್ನು ವ್ಯಕ್ತಪಡಿಸಿ, ಇವತ್ತು ನೀವು 500 ರೂಪೀಸು ಟೂ ವೀಲರ್ಗೆ, 1000 ರೂಪೀಸು 4 ವೀಲರ್ಗೆ ಅಂತಂತಂದ್ರೆ ಖಂಡಿತ ಇದು ಒಂದು ಸಾರ್ವಜನಿಕರಿಗೆ ಇವರು ಒಂದು ರೀತಿಯಲ್ಲಿ ಹೊರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಗಲು ದರೋಡೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನ ಖಂಡಿತವಾಗ್ಲೂ ಹಿಂತೆಗಬೇಕು, ಜಿಬಿಎ ಹಿಂತೆಗೆದುಕೊಳ್ಬೇಕು. ಒಬ್ಬ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡ ಇದನ್ನು ನಾವು ವಿರೋಧಿಸ್ತೀವಿ. ಆ ರೀತಿ ಆದ ಪಕ್ಷದಲ್ಲಿ ಇದನ್ನು ಕಾನೂನು ಹೋರಾಟ ಕೂಡ ನಾವು ಮಾಡ್ತೀವಿ ಸರ್. ಬೆಂಗಳೂರಲ್ಲಿ ಕೆಲವು ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡಕ್ ಬಿಡಿ, ಆಮೇಲೆ ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ರೇಟ್ ವಿಪರೀತವಾಗಿ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಜನ ಅಲ್ಲಿ ಪಾರ್ಕಿಂಗ್ ಮೇಲೆ ಜನ ಕಂಡಲ್ಲೆಲ್ಲ ಬೈಕ್ಗಳನ್ನು ನಿಲ್ಸ್ಕೊಂಡು ಕಾರ್ ನಿಲ್ಸ್ಕೊಂಡ್ಬಿಟ್ರೆ ಏನು 50 ರೂಪಾಯಿ 100 ರೂಪಾಯಿ ದಂಡನ ಹಾಕಬೇಕು. 1000 ರೂಪಾಯಿ 200 ರೂಪಾಯಿ ಕರೆಕ್ಟ್ ಆಗಿದೆ. ಬಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ, ಅಲ್ಲಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ಶುಲ್ಕಗಳನ್ನು ಗಂಟೆಗೋ, ಒಂದು ಅರ್ಧ ಗಂಟೆಗೋ, 1 ಅವರ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಇಳಿಸುವಂಥದ್ದು ಅವಕಾಶ ಮಾಡಿಕೊಡಿ. ಎಲ್ಲಾದರೂ ಒಂದಿಷ್ಟು ವ್ಯವಸ್ಥೆ ಮಾಡಿ, ಯಾವಾಗ ಅನುಕೂಲ ಆಗುತ್ತೆ. ಇಲ್ಲದೆ ಇದ್ರೆ ಎಲ್ಲೂ ಸಿಗ್ತಾ ಇಲ್ಲ ಪಾರ್ಕಿಂಗ್, ಇಲ್ಲೇ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ವ್ಯವಸ್ಥೆ ಮಾಡಿರಿ, ಅದನ್ನು ಮಾಡಿ ದಂಡ ಪ್ರಯೋಗ ಮಾಡಬೇಕು. ಅದನ್ನು ಮಾಡಲಾರ್ದೆ ಒಂದು ವಿರಾಮ ಅಲ್ವಾ? ಇಲ್ಲ, ಅಮೆರಿಕ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ. ಡೊನಾಲ್ಡ್ ಟ್ರಂಪ್ ನಿರ್ದೇಶನದ ಮೇಲೆ ಅಮೆರಿಕ ಸೇನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಕಡೆಗೆ ಹೊರಟಿದೆ ಅಂತೆ. ಬೃಹತ್ ಸೇನಾ ಹಡಗು ಹಾಗೂ ಯುದ್ಧ ವಿಮಾನಗಳು ಇಸ್ರೇಲ್ ರಕ್ಷಣೆಗೆ ಹಾಗೂ ಇರಾನ್ಗೆ ಎಚ್ಚರಿಕೆ ನೀಡೋಕೆ ಅತ್ತ ಸಾಗ್ತಾ ಇದೆ. ಹೀಗಾಗಿ ಮಧ್ಯಪ್ರಾಚ್ಯ ಭಾಗದಲ್ಲಿ ಮತ್ತೊಂದು ಘೋರ ಯುದ್ಧ ನಡೆಯುವಂತ ಆತಂಕ ಆವರಿಸಿ ಆತಂಕ ಮೂಡಿದೆ. ಇರಾನ್ ಮೇಲೆ ಸೇನಾ ಕಾರ್ಯಾಚರಣೆ ಇಲ್ಲ ಅಂದಿದ್ದ ಅಮೆರಿಕದ ಅಧ್ಯಕ್ಷರು ಇದೀಗ ಮನಸ್ಸು ಬದಲಿಸಿ ಯುದ್ಧ ನಡೆಸಲು ನಿರ್ಧಾರ ಕೈಗೊಂಡಂತೆ ಕಾಣಿಸ್ತಾ ಇದೆ. ಎರಡೂ ದೇಶಗಳ ನಡುವಿನ ಬಿಗುವಿನ ವಾತಾವರಣ ಆತಂಕ ಸೃಷ್ಟಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ವೇದಿಕೆ ಆಗ್ತಾ ಇದೆ. ಅಮೆರಿಕಕ್ಕೆ ತಿರುಗೇಟನ್ನು ನೀಡಿದ ಇರಾನ್ ಯಾವುದೇ ದಾಳಿ ಸೀಮಿತವಾದರೂ ಕೂಡ ಅಥವಾ ಪೂರ್ಣ ಪ್ರಮಾಣದ್ದಾದರೂ ಕೂಡ ಅದನ್ನು ನಾವು ಎಲ್ಲಾ ಪ್ರಮಾಣದಲ್ಲೂ ಕೂಡ ಯುದ್ಧವನ್ನೇ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ಕಠಿಣವಾಗಿ ಪ್ರತಿಕ್ರಿಯಿಸೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಏನೇ ಸಣ್ಣ ಪುಟ್ಟದ ನೀವು ಹೊಡೆದ್ರೂ ನಾವು ಯುದ್ಧ ಅಂತಲೇ ಅನ್ಕೊಳ್ತೀವಿ ಅಂತ ಅವ್ರ ಲೆಕ್ಕ. ಇರಾನ್ ಸೇನೆಯು ಸಂಪೂರ್ಣ ಎಚ್ಚರಿಕೆಯ ಸ್ಥಿತಿಯಲ್ಲಿದೆ ಮತ್ತು ಕೆಟ್ಟ ಸಂದರ್ಭಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದೆ. ಇನ್ಯಾವ ಸ್ವರೂಪವನ್ನು ಇದು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಅಮೆರಿಕ ಮಾತ್ರ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿ ಇಟ್ಕೊಂಡಿದೆ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಈ ICC T20 ವಿಶ್ವಕಪ್ ಇದೆಯಲ್ಲ, ಈಗ ಅದಕ್ಕೆ ಕೌಂಟ್ ಡೌನ್ ಅಂತೆ. ಸೊ ಈ ಬೆನ್ನಲ್ಲೇ ಭಾರತದಲ್ಲಿ ಆಡಲ್ಲ ಅಂತ ಬಾಂಗ್ಲಾದೇಶ ಹೇಳಿತ್ತಲ್ಲ, ಅದಕ್ಕೆ ICC ಆಘಾತನೇ ಕೊಟ್ಬಿಟ್ಟಿದೆ. ಏನು ನೀವು ಬರಲ್ವಾ, ಬಿಡೋಗಿ ಅತ್ಲಾಗಂತ ಹೇಳ್ಬಿಟ್ಟು ಸ್ಕಾಟ್ಲೆಂಡ್ ತಂಡಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ICC ಅಧ್ಯಕ್ಷ ಜೈಶಾ ನೇತೃತ್ವದಲ್ಲಿ ಒಂದು ಸಭೆ ನಡೀತಿವತ್ತು ನಿರ್ಣಾಯಕ ತೀರ್ಮಾನವನ್ನು ತಗೊಂಡಿದ್ದಾರೆ. ಸ್ಕಾಟ್ಲೆಂಡ್ ಅನ್ನ ಗ್ರೂಪ್ ಸಿಗೆ ಸೇರಿಸಲಾಗಿದೆ ಅಂತೆ. ಅಲ್ಲಿ ಇಂಗ್ಲೆಂಡು, ವೆಸ್ಟ್ ಇಂಡೀಸ್, ನೇಪಾಳ ಮತ್ತು ಇಟಲಿ ತಂಡ ಎದುರಿಸ್ತಾ ಇದೆ. ವಿಶ್ವಕಪ್ ಆಡೋಕೆ ಭಾರತಕ್ಕೆ ಬರೋಕೆ ಬಾಂಗ್ಲಾದೇಶ ನಿರಾಕರಿಸ್ಬಿಟ್ಟಿತ್ತು. ICCಗೆ ಭಾರತ ಬಿಟ್ಟು ಬೇರೆ ಸ್ಥಳ ಬದಲಾವಣೆಗೆ ಮನವಿ ಮಾಡಿತ್ತು. ಅವೆಲ್ಲ ಆಗಲ್ಲ, ಬರೋದಿದ್ರೆ ಬನ್ನಿ, ಬಿಡೋದಿದ್ರೆ ಬಿಡಿ ಅಂದರು. ಅವ್ರು ಬರಲ್ಲ ಅಂದರು, ಹೋಗಿ ಅಂದರು. ಇನ್ನು ಅಹಮದಾಬಾದ್ನಲ್ಲಿ ಸಂಭವಿಸಿತ್ತಲ್ಲ ಏರ್ ಇಂಡಿಯಾ ವಿಮಾನ ದುರಂತ, ಎಲ್ಲರೂ ಬೆಚ್ಚ ಬಿದ್ದುಬಿಟ್ಟಿದ್ರು. ಜೂನ್ 12, 2025 ಅಹಮದಾಬಾದ್ನಿಂದ ಲಂಡನ್ನ ಗ್ವಾಟ್ವಿಕ್ಗೆ ಹೊರಟಿದ್ದ AI-17 ಬೋಯಿಂಗ್ ಡ್ರೀಮ್ ಲೈನರ್ 787 ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ನಲ್ಲಿ ಪತನವಾಗಿತ್ತು. ದುರಂತದಲ್ಲಿ 241 ಪ್ರಯಾಣಿಕರು, ಸಿಬ್ಬಂದಿ ಸೇರಿ ಒಟ್ಟು 260 ಜನರು ಸಾವನ್ನಪ್ಪಿದ್ರು. ಇದೀಗ ಈ ಅಪಘಾತದ ವಿಮಾ ಹಕ್ಕುಗಳ ಪ್ರಕ್ರಿಯೆ ಮುಂದುವರೆದಿದೆ. ಜಾಗತಿಕ ಮರು ವಿಮಾದಾರರು ಮತ್ತು ಭಾರತೀಯ ವಿಮಾ ಕಂಪನಿಗಳು ಏರ್ ಇಂಡಿಯಾಗೆ ಸುಮಾರು 1,125 ಕೋಟಿ ರೂಪಾಯಿ ಪಾವತಿ ಮಾಡಬೇಕಿದೆ. ಈ ಮೊತ್ತ ವಿಮಾನದ ರಚನೆ ಮತ್ತು ಎಂಜಿನ್ಗೆ ಉಂಟಾದ ಹಾನಿಗಾಗಿ ಬಿಡುಗಡೆ ಮಾಡಲಾಗಿದೆ. ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರಯಾಣಿಕರ ಕುಟುಂಬಗಳಿಗೆ ಪರಿಹಾರವಾಗಿ 225 ಕೋಟಿ ಬಿಡುಗಡೆ ಮಾಡಲಾಗಿದೆ. ಆದರೆ ಪ್ರಯಾಣಿಕರ ಹಕ್ಕುಗಳ ಪ್ರಕ್ರಿಯೆ ಇನ್ನೂ ಪೂರ್ಣ ಆಗಿಲ್ಲ. ಅಮೆರಿಕದಲ್ಲಿ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಮತ್ತು 3 ಸಂಬಂಧಿಕರನ್ನ ಮನೆಯೊಳಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಲಾರೆನ್ಸ್ ವಿಲ್ಲೆಯ ಬ್ರೂಕ್ ವಿ ಐವಿ ಕೋರ್ಟ್ ಪ್ರದೇಶದ ಮನೆಯೊಂದರಲ್ಲಿ ಹತ್ಯೆ ನಡೆದಿದೆ. ಕೌಟುಂಬಿಕ ಕಲಹ ಮರಣಾಂತಿಕವಾಗಿ ಪರಿಣಮಿಸಿದ್ದು, ಭಾರತೀಯ ಮೂಲದ 51 ವರ್ಷದ ವಿಜಯ್ ಕುಮಾರ್ ತನ್ನ ಪತ್ನಿ ಸೇರಿ 4ರನ್ನ ಗುಂಡಿಕ್ಕಿ ಕೊಂದಿದ್ದಾನೆ. ಘಟನೆಯ ವೇಳೆ ಮನೆಯಲ್ಲಿ 3 ಮಕ್ಕಳಿದ್ರಂತೆ. ಭಯಭೀತರಾದ ಮಕ್ಕಳು ಬಟ್ಟೆ ಇಡುವ ಕಪಾಟಿನಲ್ಲಿ ಬಚ್ಚಿಟ್ಕೊಂಡಿದ್ದರಿಂದ ಬಚಾವಾಗಿದ್ದಾರೆ. ಈ ಪೈಕಿ ಒಬ್ಬ ಬಾಲಕ ತುರ್ತು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ. ತಕ್ಷಣ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಮಕ್ಕಳನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಸಂಬಂಧಿಕರ ಆಶ್ರಯದಲ್ಲಿ ಮಕ್ಕಳಿದ್ದಾರೆ. ಈಗ ಆರೋಪಿ ವಿಜಯ್ ಕುಮಾರ್ನನ್ನು ಬಂಧಿಸಿದ್ದಾರೆ. ಮೃತರನ್ನ ಕುಮಾರಿ ಪತ್ನಿ ಮೀಮು ಡೋಗ್ರಾ 43 ವರ್ಷ ಅಂತೆ, ಗೌರವ್ ಕುಮಾರ್ 33 ವರ್ಷ, ನಿಧಿ ಚಂದರ್ 37 ವರ್ಷ ಮತ್ತು ಹರೀಶ್ ಚಂದರ್ 38 ಅಂತ ಗುರುತಿಸಿದ್ದಾರೆ. ಅಟ್ಲಾಂಟಾದಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಅಲ್ಲದೆ ಅಗತ್ಯ ನೆರವು ನೀಡೋದಾಗಿ ತಿಳಿಸಿದೆ. ಏನು ಅಗತ್ಯ ನೆರವು ಕೊಡ್ತೀರಾ? ಮಕ್ಕಳಿಗೆ ಕೊಡಬೇಕು. ನೋಡಿ, ಸಾವು ಎಲ್ಲಿ ಯಾರಿಗೆ ಹೊಂಚಾಕೊಂಡು ಕೂತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಳೆದು ಹೋಗಿದ್ದ ಪ್ರೀತಿಯ ಶ್ವಾನವನ್ನು ಹುಡುಕೊಂಡು ಹೋಗಿ ರೈಲಿಗೆ ಸಿಕ್ಕಾಕೊಂಡು ಬಾಲಕನೊಬ್ಬ ಮೃತಪಟ್ಟಿದ್ದಾನೆ. ಈ ಘಟನೆ ನೆಲಮಂಗಲ ತಾಲೂಕಿನ ಮುದ್ಲಿಂಗನಹಳ್ಳಿ ಗೇಟ್ನಲ್ಲಿ ನಡೆದಿದೆ. ಶ್ರೀನಿವಾಸ್ ಮತ್ತು ಚೆನ್ನಮ್ಮ ದಂಪತಿಯ ಪುತ್ರ 17 ವರ್ಷದ ಯೋಗೇಂದ್ರ, ಮೃತ ಬಾಲಕ ಫಸ್ಟ್ PUC ಓದ್ತಾ ಇದ್ದ. 2 ದಿವಸದಿಂದ ಇವರು ಸಾಕಿದ ನಾಯಿ ಒಂದು ನಾಪತ್ತೆ ಆಗಿತ್ತಂತೆ. ತುಂಬ ನೊಂದಿದ್ದಂತೆ. ಅವ್ರ ಅಪ್ಪ ಅಮ್ಮಂಗೂ ಹೇಳ್ದೇನೆ ಅವನೇನು ಮಾಡಿದ್ದಾನೆ, ನಾಯಿ ಹುಡ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಹೋಗಬೇಕಾದ್ರೆ ಹಳಿ ಮೇಲೆ ಹೋಗಬೇಕಾದ್ರೆ ವೇಗವಾಗಿ ಬಂದ ರೈಲಿಗೆ ಸಿಕ್ಕಾಕೊಂಡು ಆತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಆಮೇಲೆ ಅವರ ಅಪ್ಪ ಅಮ್ಮನಿಗೆಲ್ಲ ಗೊತ್ತಾಯಿತು ವಿಚಾರ. ಪಾಪ ಯೋಗೇಂದ್ರ ಅಂತ ಹುಡುಗ ರಾಜ್ಯ ಮಟ್ಟದ ಕ್ರೀಡಾಪಟು, ಒಳ್ಳೆ ಪದಕಗಳನ್ನೆಲ್ಲ ಪಡೆದಿದ್ದ, SSLC ಟಾಪರ್ ಆಗಿದ್ದ. ಏನೇ ಆದರೂ ಸಾವಿಗೆ ಯಾರಾದರೂ ಏನಂತೆ. ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮತ್ತೆ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ವಂತೆ. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಸಂಪ್ರದಾಯ ರದ್ದುಗೊಳಿಸಬೇಕು ಅಂತ ಸ್ಟಾಲಿನ್ ಸರ್ಕಾರ ಕಸರತ್ತು ನಡೆಸಿದೆ. ರಾಜ್ಯಪಾಲರ ಭಾಷಣ ರದ್ದುಗೊಳಿಸುವ ಸಂಬಂಧ ಸಂವಿಧಾನ ತಿದ್ದುಪಡಿಗಾಗಿ ಸಮಾನ ಮನಸ್ಕ ವಿಪಕ್ಷಗಳು ಚರ್ಚಿಸುವುದಾಗಿ ತಮಿಳುನಾಡು ಸಿಎಂ ಹೇಳಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದಲು ನಿರಾಕರಿಸಿ ಹೊರನಡೆದ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿರುವ ಸ್ಟಾಲಿನ್, ರಾಜ್ಯಪಾಲರ ಭಾಷಣದ ಸಂಪ್ರದಾಯವನ್ನೇ ರದ್ದುಗೊಳಿಸಲು ಸಂವಿಧಾನ ತಿದ್ದುಪಡಿ ತರುವ ಬಗ್ಗೆ ಸಮಾನ ಮನಸ್ಕ ಪಕ್ಷಗಳೊಂದಿಗೆ ಚರ್ಚಿಸುವುದಾಗಿ ಘೋಷಿಸಿದ್ದಾರೆ. ರಾಷ್ಟ್ರಗೀತೆಗೆ ಅವಮಾನ ಮಾಡಲಾಗಿದೆ ಎಂಬ ರಾಜ್ಯಪಾಲರ ಆರೋಪಕ್ಕೆ ತಿರುಗೇಟನ್ನು ನೀಡಿದಂಥ ಸಿಎಂ, ನಮಗೆ ದೇಶ ಪ್ರೇಮದ ಬಗ್ಗೆ ಯಾರೂ ಕೂಡ ಪಾಠ ಮಾಡಬೇಕಾಗಿಲ್ಲ, ದೇಶಭಕ್ತಿಯಲ್ಲಿ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ ಅಂದಿದ್ದಾರೆ. ಹೇಳ್ರಪ್ಪ, ಆತ್ಮೀಯರಾಗಿರುವಂಥವ್ರು ಸಂವಿಧಾನವನ್ನು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥವ್ರು ಉತ್ತರ ಕೊಡಬೇಕಲ್ವ ಅರವಿಂದ್? ಇವಾಗ ಉತ್ತರ ಕೊಡ್ರಪ್ಪ. ಎಲ್ಲಿ ಸಂವಿಧಾನವನ್ನೇ ಬದಲಾವಣೆ ಅಂತೆ. ಇದನ್ನು ಮಾಡೋದಾದರೆ ಫಸ್ಟು ಎಮರ್ಜೆನ್ಸಿಯಲ್ಲಿ ತಂದು ಯಾರನ್ನೂ ಕೂಡ ಕೇಳದೇನೆ ಜಾತ್ಯತೀತ ಅಂತ ಸೇರಿಸಿದ್ರಲ್ಲ, ಅದನ್ನು ಫಸ್ಟ್ ಬದಲಾವಣೆ ಮಾಡಿ ಇದಕ್ಕೆ ಬನ್ನಿ.